ನಡೆದಂತ ಅರವಿಂದ ಅರವಿಂದ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಅರವಿಂದ ಅಂದ್ರೆ ಅಲ್ಲ? ಹೌದಾ? ಅರವಿಂದ ನಾನು. ಹೌದಾ? ಹೌದು. ಹಾಗಂತ ಇದು ಯಾವ ಗುರುಕುಲ ಗೊತ್ತಾಯ್ತಾ? ಇಲ್ಲ. ನಾನೊಬ್ಬ ವಿದ್ಯಾರ್ಥಿ. ಹೌದಾ? ಹೌದೌದು. ವಯಸ್ಸೇನಾಗ್ಲಿಲ್ಲ, ಹಾ, ಈಗಷ್ಟೇ ಮುಗೀತಷ್ಟೇ ವಿದ್ಯಾಭ್ಯಾಸ. ಓಹೋ, ಇಷ್ಟೊತ್ತು ಓದ್ತಾ ಇದ್ದೆ ನಾನು. ಹೌದಾ? ಹೌದು, ಎಂತ ಹೇಳುದು ಅಂತ ಓದ್ತಿದ್ದೆ. ಹಾಗೆ ಹಾಗಂತ ದೇವಜಾವತಿ ಕೇಳಿದ್ದೀರಾ? ಇಲ್ಲಿಯ ಗುರುಕುಲದಲ್ಲಿ ನಾನು ವಿದ್ಯಾರ್ಥಿ. ನಮ್ಮ ಗುರುಗಳು ಯಾರು? ಯಾರು? ಗಜೇಂದ್ರಾಚಾರ್ಯರು. ಗಜೇಂದ್ರಾಚಾರ್ಯ ಗುರುಗಳು? ಗೋವಿಂದಾಚಾರ್ಯರು. ಗಜೇಂದ್ರಾಚಾರ್ಯ ಅಂತ ಈ ಗುರುಕುಲದ ಅಂದ್ರೆ ಅವರು ಮೊದ್ಲಿದ್ದವರು, ಸ್ಥಾಪನೆ ಮಾಡಿದವ್ರೆ. ಅವ್ರ ಹೆಸರೇ ಎಲ್ಲ ಹೇಳ್ತಿದ್ರೆ ನಂಗೆ ಗೋವಿಂದಾಚಾರ್ಯ ಹೋಗಿ ಗಜೇಂದ್ರಾಚಾರ್ಯ ಬಂದ್ಬಾಯಿ. ಹಾಗೆ ಗೋವಿಂದಾಚಾರ್ಯರು ಅವರ ಶಿಷ್ಯ ನಾನು. ಉದಯಪುರದ ಸೇನಾಪತಿ ದಳವಾಯಿಯವರ ಮಗ ನಾನು. ಹೌದಾ? ಹೌದಪ್ಪ. ಅರವಿಂದ ಅಂತ ಹೆಸರು. ಅರವಿಂದ ಅಂತ ಹೆಸರು. ಸ್ವಾಮಿ ಎಲ್ಲ ಹೇಳ್ತಾರೆ ವಿದ್ಯಾರ್ಥಿ ಜೀವನ ಎನ್ನುವುದು ಬಂಗಾರದ ಜೀವನ ಅಂತ. ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ರೀತಿ ಹೇಳ್ತಾರೆ. ನಂಗೆ ಅದು ಹೇಳಲಿಕ್ಕೆ ಕಷ್ಟ ಆಗ್ತದೆ, ಅದಿಲ್ಲಿ ಹೇಳಲಿಕ್ಕೂ ಆಗುದಿಲ್ಲ, ನಂಗೆ ಹೇಳಲಿಕ್ಕೆ ಬರುವುದಿಲ್ಲ, ವಿಷಯ ಬೇರೆ. ಆದ್ರಿಂದ ಬಂಗಾರದ ದಿವಸ ಅಂತ ಹೇಳುವುದು ಯಾಕೆ? ಬೇರೆ ಯಾವ ವಸ್ತುವನ್ನ ಸುಟ್ಟಾಗ ಕರಗಿಸಿದಾಗ ಕರಗಿ ಹೋಗ್ತದೆ, ಹಾಳಾಗ್ತದೆ. ಅದೇ ಬಂಗಾರವನ್ನ ಎಷ್ಟೇ ಕರಗಿಸಿ ನೀವು ಎಷ್ಟೇ ಪೆಟ್ಟು ಹೊಡಿರಿ ಹಾಳಾಗೋ ಪ್ರಶ್ನೆ ಉಂಟಾ? ಮೂಲ ದ್ರವ್ಯ ಹೋಗುದಿಲ್ಲ ಮತ್ತು ಹೊಳಪೆಚ್ಚಾಗ್ತದೆ. ಅದು ಆಚಾರ್ಯರಿಗೆ ಗೊತ್ತದೆ. ಬರ್ತೀರಿ ಈಗ ಅವ್ರ ಹತ್ರ ಕೇಳಿ ನೀವು. ಬಂಗಾರದ ವಿಷಯ ಅವರೇ ಗೊತ್ತಿರೋದು ಹೆಚ್ಚು. ಅವ್ರು ಹಾಕೊಂಡು ನೋಡ್ರಿ ಗೊತ್ತಾಗುದಿಲ್ವಾ? ಹಾಗೆ ಆ ರೀತಿ ಎಷ್ಟೇ ಕೊಟ್ಟಿದ್ರು ಮತ್ತೆ ಹೊಳಪೆಚ್ಚಾಗ್ತಾ ಹೋಗ್ತದೆ ಅಂತ. ಈ ವಿದ್ಯೆಯೂ ಹಾಗೆ ನಾವು ಅಭ್ಯಾಸ ಮಾಡುತ್ತಾ ಹೋದಾಗ್ಲೂ ಹೆಚ್ಚಾಗ್ತಾ ಹೋಗ್ತದೆ, ಬಿಟ್ರೆ ಕರಿಗೂ ಪ್ರಶ್ನೆ ಇಲ್ಲ. ಅದಕ್ಕಾಗಿ ವಿದ್ಯಾರ್ಥಿ ಜೀವನ ಎನ್ನುವುದು ಬಂಗಾರದ ಜೀವನ ಅಂತ ಹೇಳಿದ್ರು. ಹಾಗೆ ಲೆಕ್ಕ ಹಾಕೋಣವೇ? ವಿಚಾರ ಮಾಡಿ. ಮಾತೇ ಉಂಟು, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ. ಹೌದಾ? ಹೌದಪ್ಪ. ಓದೆನ್ನುವುದು ಕಾಲು ಭಾಗ, ಮುಕ್ಕಾಲು ಭಾಗ ಬುದ್ಧಿವಂತಿಕೆ ಅದಿರ್ಬೇಕು. ಉದಾಹರಣೆಗೆ ನಾವು ದಾರಿಯಲ್ಲಿ ಹೋಗುವಾಗ ಒಂದು ಹುಲಿ ಬರ್ತದೆ, ಇನ್ನೇನು ನಮ್ಮ ತಿನ್ಲಿಕ್ಕೆ ಒಂದಾಗ್ತದೆ. ಆಗ ನಾನು ಈ ಹುಲಿನ ತಪ್ಪಿಸ್ಕೊಳ್ಳುವುದು ಹೇಗೆ ಅಂತೇಳಿ ಓದ್ತಾ ಕೂತ್ರೆ ಹುಲಿ ಕುಳುಂ ಅಂತದೆ. ಪಟ್ಟಿ ಒಳಗೆ ಓದ್ತಿರ್ಬೇಕು ನಾನು. ಅದಲ್ಲ, ಅಷ್ಟೊತ್ತಿನ ತಪ್ಪಿಸ್ಕೊಳ್ಳುವುದು ಹೇಗೆ? ಅದನ್ನು ಕೊಲ್ಲುವುದೋ ಅಲ್ಲ ದೂರ ಓಡುವುದೋ, ಅದು ಅಲ್ಲಿ ಬುದ್ಧಿವಂತಿಕೆ ಬೇಕು, ಬಿಟ್ರೆ ವಿದ್ಯೆ ಅಲ್ಲ, ಪುಸ್ತಕ ಅಲ್ಲ. ಸಮಯ ಪ್ರಜ್ಞೆ ಬೇಕು. ಅದಕ್ಕೆ ಹೇಳುವುದು ಪುಸ್ತಕದ ಬದನೆಕಾಯಿ ಪದಾರ್ಥಕ್ಕೆ ಬರುವುದಿಲ್ಲ ಅಂತ. ಹಾಗಂತ ವಿದ್ಯೆ ಬೇಡ ಅಂತಲ್ಲ, ಬೇಕು. ಎಷ್ಟು ಮಟ್ಟಿಗೆ? ಜೀವನಕ್ಕೆ ಮಟ್ಟಿಗೆ ಬೇಕು, ಜೀವನ ಮಾಡ್ಲಿಕ್ಕೆ. ಅದನ್ನೇ ನಂಬ್ಕೊಂಡು ಹೋದ್ರೂ ಆಗುದಿಲ್ಲ. ಬುದ್ಧಿವಂತಿಕೆ ಇದ್ರೆ ಹೇಗೂ ಜೀವನ ಮಾಡ್ಬೋದು ಹೇಳುದಕ್ಕೆ ನಿಮಗೆ ಉದಾಹರಣೆ ಕೊಟ್ಟಿದ್ ನಾನು. ಹೌದಪ್ಪ. ಇವತ್ತು ನೋಡಿ ಗುರುಗಳೇ ಹೇಳಿದಂತ ಮಾತು, ವಿದ್ಯಾಭ್ಯಾಸ ಪೂರ್ಣ ಆಗ್ತಾ ಉಂಟು ಮಕ್ಕಳೇ ಅಂತ ಹೇಳಿ ಹಾಗೆ ಹೇಳಿ ಕಳಿಸಿದ್ದಾರೆ. ಬರ್ಲಿಕ್ಕೆ ಆತ್ಮೀಯರೆಲ್ಲ ಒಟ್ಟಾಗಿದ್ದಾರೆ. ಯಾವುದಕ್ಕೂ ನಾನು ಹೋಗ್ಬೇಕು. ನನ್ನ ಆಲೋಚನೆ ಹೀಗೆ, ಅಪ್ಪಯ್ಯ ಸೇನಾಪತಿ ಎಮ್ಮಲ್ಲಿಗೆ ನಾನು ಅದೇ ಆಗ್ಬೇಕು ಅಂತೇನಿಲ್ಲ. ನನ್ನ ಬುದ್ಧಿವಂತಿಕೆ ಏನು? ಸಂಶೋಧನೆ ಮಾಡಬೇಕು ಅಂತ. ಬೇರೆ ಬೇರೆ ವಿಷಯದಲ್ಲಿ ಸಂಶೋಧನೆ. ಒಂದು ಸಸ್ಯದ ಬಗ್ಗೋ, ಒಂದು ಹಣ್ಣಿನ ಬಗ್ಗೋ, ಅಲ್ಲ ಹೀಗೆ ಅವ್ರ ಮನುಷ್ಯನ ಬಗ್ಗೋ, ಈಗ ನಿಮ್ ಬಗ್ಗೆ ಅಪ್ಪ ಸಂಶೋಧನೆ. ನೀವ್ ಎಲ್ಲಿಂದ ಬಂದ್ರಿ, ಎಂತ ಮಾಡ್ತೀರಿ, ಏನ್ ಕತೆ, ನಿಮ್ ದಿನಚರ್ಯ ಏನು, ನಿಮ್ ಒಳ್ಳೆ ಬುದ್ಧಿ ಏನು, ಬುದ್ಧಿ ಏನು ಅನ್ನೋ ವಿಷಯ ಇಂಥದ್ದೆಲ್ಲ ನಾನು ಸಂಶೋಧನೆ ಮಾಡ್ಬೇಕು ಅಂತ. ಹಾಗಲ್ಲ ಹೇಳದ್ದು ನೀವು ಪಾಪ ಒಳ್ಳೆ ಜನ, ವಿಷಯ ಬೇರೆ. ಹಾಗಾಗಿ ಈ ಲೆಕ್ಕದಲ್ಲಿ ವಿಚಾರ ಮಾಡ್ತಾ ಬುದ್ಧಿವಂತಿಕೆ ಬಳಸ್ತಾ ಇದ್ದವ ನಾವು. ಈಗ ಗುರುಮಠದ ಕಾಲ ಮುಗಿತಾ ಬಂತು, ಇನ್ನು ಊರಿಗೆ ಸೇರ್ಬೇಕು. ಅಲ್ಲೋಗಿ ಏನ್ ಮಾಡುದು? ಸಂಶೋಧನೆ ಮಾಡುವುದೇ. ಯಾವ್ದಕ್ಕೂ ಹೇಳಿ ಕಳಿಸಿದ್ರಲ್ಲ, ಆ ಕಡೆ ಹೋಗ್ತೇನೆ. ಮತ್ತೆ ನೋಡುವ.